ಹರಿ ಓಂ. ಓಂ ನಮಃ ಶಿವಾಯ. ಜೈ ಶ್ರೀ ಗುರುದೇವ್. ನಾನು ಪರಮೇಶ್ ಹುಲಿಯೂರುದುರ್ಗ ಅಂಥೇಳಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರುದುರ್ಗದಿಂದ ಬಂದಿದ್ದೇನೆ. ನಾನು ಮೂಲತಃ ಸಿವಿಲ್ ಇಂಜಿನಿಯರ್ ಪದವಿಯನ್ನು ಪಡೆದು ಇಂಜಿನಿಯರ್ ವೃತ್ತಿಯಲ್ಲಿ ಕೆಲಸ ಮಾಡುತ್ತಿದ್ದು ಬೆಂಗಳೂರಿನಲ್ಲಿ ಈಗ ವಿಶ್ವವಿಖ್ಯಾತ ಪ್ರೊಫೆಸರ್ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ರವರ ಆಪ್ತ ಸಹಾಯಕನಾಗಿ ಕೆಲಸ ನಿರ್ವಹಿಸುತ್ತಿದ್ದು ಹೈದರಾಬಾದಿನ ಸನಿಹದಲ್ಲಿರುವ ರಮಣೇಶ್ವರಂನಲ್ಲಿ ಶ್ರೀ ಜಗದ್ಗುರು ಸಿದ್ಧಗುರು ಶ್ರೀ ರಮಣಾನಂದ ಮಹರ್ಷಿ ಗುರುಗಳ ಆಶೀರ್ವಾದವನ್ನು ಪಡೆದು ನನ್ನ ಮನಸ್ಸು ತುಂಬ ಖುಷಿಯಾಗಿದೆ. ಹಾಗೆ 3 ಅಡಿ ಎತ್ತರದ ಶಿವನ ವಿಗ್ರಹವನ್ನು ನೋಡಿ ಶಿವನಿಗೆ ಹಸುವಿನ ಹಾಲನ್ನು ಎರೆದು ಪುನೀತನಾದೆ. ನಾನೇ ಹಾಗೆ ನನ್ನ ಕುಟುಂಬ ಸಮೇತ ಬಂದು ನನ್ನ ಶ್ರೀಮತಿಯಾದ ಶ್ರೀಮತಿ ಶ್ರುತಿರವರು ಕೂಡ ಶಿವನ ಆರಾಧಕಿಯಾಗಿರೋದ್ರಿಂದ ಅವಳು ನನಗೆ ಯಾವಾಗಲೂ ಹೇಳ್ತಿದ್ಲು, ನಾನು ಸಿಕ್ಕಿರೋದೇ ಶಿವನ ಆಶೀರ್ವಾದದಿಂದ ಅಂಥೇಳಿ. ನನಗೂ ಕೂಡ ನನ್ನ ಶ್ರೀಮತಿ ಒಂದು ದೇವರು ಕೊಟ್ಟ ಭಾಗ್ಯನೇ ಅಂತ ಹೇಳ್ಬೋದು. ಆ ಭಾಗ್ಯದ ಜೊತೆ ನಾನು ಬಂದು ಇಲ್ಲಿ ಸುಮಾರು 1008 ಶ್ರೀಚಕ್ರಗಳನ್ನು ಪಂಚಲೋಹದಿಂದ ಮಾಡಿ, ಹಾಗೆ 9 ಅಡಿ ಇಡೀ ವಿಶ್ವದಲ್ಲೇ ನನಗನ್ಸಿರೋ ಪ್ರಕಾರ ಇಡೀ ವಿಶ್ವದಲ್ಲೇ 9 ಅಡಿ ಎತ್ತರದ ಪಂಚಲೋಹದ ಶ್ರೀಚಕ್ರ ಎಲ್ಲೂ ಕೂಡ ಇರುವುದಿಲ್ಲ. ಅದರ ಆಶೀರ್ವಾದವನ್ನು ನಾನು ಪಡೆದುಕೊಂಡೆ. ತದನಂತರ ಇಲ್ಲಿ ನವದುರ್ಗೆಯರು, ಹಾಗೆ ಅಷ್ಟಮಾತೃಕೆಯರು, ಹಾಗೆ ದಶ ಮಹಾವಿದ್ಯಾದೇವತೆಗಳು, ದಶಭೈರವನ ಆಶೀರ್ವಾದ, ಅಷ್ಟಭೈರವನ ಆಶೀರ್ವಾದ, ಅಷ್ಟಮಾತೃಕೆಯರ ಆಶೀರ್ವಾದ, ನನಗನ್ಸಿರೋ ಪ್ರಕಾರ ಇಡೀ ವಿಶ್ವದಲ್ಲೇ ಕೂಡ ಈ ಥರ ದೇವಸ್ಥಾನ ಆಗ್ಬೋದು, ಇದಂಥ ಪುಣ್ಯ ಭೂಮಿ ಆಗಿರ್ಬೋದು ಎಲ್ಲೂ ಕೂಡ ಇಲ್ಲ. ಯಾಕೆಂದರೆ ಸ್ವಯಂ ಸೇವಕರು ಆಮೇಲೆ ಒಂದು ಸಂಘಟನೆಯಲ್ಲಿರ್ತಕ್ಕಂಥವ್ರಿಗೆ ನೋಡಿರ್ತೀವಿ ನಾವೆಲ್ಲ ಕಡೆ ಹೋಗಿ ಸನಾತನ ಧರ್ಮ, ಸನಾತನ ಹಿಂದೂ ಧರ್ಮ ಕಾಪಾಡಬೇಕು ಅಂತೇಳಿ ನಾವು ಇಡೀ ದೇಶಕ್ಕೆ ಹೇಳ್ತೀವಿ. ಬಟ್ ಆ ಸನಾತನ ಧರ್ಮ, ಸನಾತನ ಹಿಂದೂ ಧರ್ಮ ಬಾಳಬೇಕು, ಬದುಕಬೇಕು ಅಂತ ಹೇಳಿದ್ರೆ ನಾನು ದಯಮಾಡಿ ಹೇಳ್ತೀನಿ, ಇದೊಂದು ಪುಣ್ಯ ಸ್ಥಳ. ಈ ಪುಣ್ಯ ಸ್ಥಳಕ್ಕೆ ನನಗೆ ಬಂದು ಕಾಲಿಕ್ಕದ ಮೇಲೆ ನನಗೇನೋ ಒಂಥರ ಪಾಸಿಟಿವ್ ವೈಬ್ನೆಸ್ ಕ್ರಿಯೇಟ್ ಆಗಿದೆ. ನನ್ನ ಭಾವನೆ ಹೇಳ್ತಿದ್ದೀನಿ. ಎಲ್ಲರೂ ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಶಿವನ ಆಶೀರ್ವಾದ, ಸಪ್ತಮಾತೃಕೆಯರ ಆಶೀರ್ವಾದ, ಹಾಗೆ ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ರಮಣಾನಂದ ಮಹರ್ಷಿಗಳ ಆಶೀರ್ವಾದವನ್ನು ಪಡಿಲೇಬೇಕು. ಯಾಕೆಂದರೆ ಇದೊಂದು ದೊಡ್ಡ ಪವಾಡನೇ ಸರಿ. ಇದು ಯಾವುದೋ ಒಂದು ಸಣ್ಣ ವ್ಯಕ್ತಿ ಕೈಲಿ ಮಾಡ್ತಕ್ಕಂಥ ಕೆಲಸ ಅಲ್ವೇ ಅಲ್ಲ. ಸುಮಾರು ಐ ಥಿಂಕ್ ನನಗನ್ಸಿರೋ ಪ್ರಕಾರ ಒಂದು 350-400 ಎಕರೆ ಜಾಗ ಇದೆ. ಇದು ಅಷ್ಟೂ ಜಾಗವನ್ನು ಅವರು ಸ್ವಂತ ಖರ್ಚಿನಲ್ಲಿ ಪರ್ಚೇಸ್ ಮಾಡಿ ಸುಮಾರು 450ಕ್ಕೂ ಅಧಿಕ ಹಸುಗಳನ್ನು ಸಾಕಣೆ ಮಾಡಿ ಆ ಹಸುವಿನಿಂದ ಬಂದಿರತಕ್ಕಂಥ ಹಾಲನ್ನು ಶಿವನಿಗೆ ಅಭಿಷೇಕ ಮಾಡಿ, ಅದೊಂದು ದೊಡ್ಡ ಪವಾಡನೇ ಸರಿ. ಈ ಪವಾಡದಲ್ಲಿ ನೀವು ಬಾಳ್ಕೊಳ್ಳೇಬೇಕು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳ ಕುಟುಂಬ, ಆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ 100% ಒಳ್ಳೆಯದಾಗ್ತದೆ ಅಂತ ನನ್ನ ಮನಸ್ಪೂರ್ವಕವಾದ ಒಂದು ಅಭಿಪ್ರಾಯ. ನಾನು ಈ ಆಂಧ್ರ ಪ್ರದೇಶ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಸೌತ್ ಇಂಡಿಯಾ, ಅಕ್ರಾಸ್ ದಿ ಗ್ಲೋಬ್, ಇಡೀ ವಿಶ್ವದಾದ್ಯಂತ ಯಾರ್ಯಾರು ಶಿವನ ಆರಾಧಕರಿದ್ದೀರಾ, ದುರ್ಗಾದೇವತೆ ಆರಾಧಕರಿದ್ದೀರಾ, ದಯಮಾಡಿ ಈ ಪುಣ್ಯಸ್ಥಳ ರಮಣೇಶ್ವರಂ ಪುಣ್ಯಸ್ಥಳಕ್ಕೆ ಬಂದು ಶಿವನ ಆಶೀರ್ವಾದ, ದುರ್ಗಾದೇವಿಯ ಆಶೀರ್ವಾದನ ಪಡೆದು ತಮ್ಮ ಕುಟುಂಬಕ್ಕೆ, ಹಾಗೆ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಒಳಿತಾಗಲಿ ಎಂದು ಎಲ್ಲರೂ ಕೂಡ ನಾವು ಬೇಡ್ಕೊಳ್ಳೋಣ ಅಂತೇಳಿ ನನ್ನ ಭಾವನೆ. ಓಂ ನಮಃ ಶಿವಾಯ. ಜೈ ಶ್ರೀ ಗುರುದೇವ್. ನಾವು ಬೆಂಗಳೂರಿಂದ ಬಂದಿರೋದು ಹೈದರಾಬಾದಿಗೆ. ರಮಣೇಶ್ವರಂ ಬಗ್ಗೆ ತಿಳ್ಕೊಂಡು ಬಂದ್ವಿ ಯಾರ್ದೋ ಕಡೆಯಿಂದ. ಇಲ್ಲಿ ಬಂದು ನಮಗೆ ತುಂಬ ಖುಷಿ ಆಯಿತು. ಇಲ್ಲಿ ಇರೋ ದೇವ್ರುಗಳನ್ನೆಲ್ಲ ನೋಡಿ ತುಂಬ ಸಂತೋಷಪಟ್ವಿ. ಇಲ್ಲಿರೋ ಒಂದೊಂದು ದೇವರು ಒಂದೊಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ರಮಣಾನಂದ ಮಹರ್ಷಿಗಳು ಅವರ ಆಶೀರ್ವಾದ ಪಡೆದು ನಮ್ಮ ಜನ್ಮ ಪಾವನ ಆಯಿತು ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಎಲ್ಲರೂ ಖಂಡಿತ ಬಂದು ಒಂದು ಸಲ ವಿಸಿಟ್ ಮಾಡಿ. ಇಲ್ಲೇನು ಇದ್ರ ಶಕ್ತಿ ಏನಂತ ಅವಾಗ ನಿಮಗೆ ಗೊತ್ತಾಗುತ್ತೆ. ಇದು ನಮಗೆ ಅವಕಾಶ ಸಿಕ್ಕಿದ್ದು ಶಿವನಿಂದ ಮತ್ತು ಸಾಕ್ಷಾತ್ ಪಾರ್ವತಿ ದೇವಿಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀಚಕ್ರಗಳು ತುಂಬ ಶ್ರೀಚಕ್ರಗಳಿದೆ, ಅಷ್ಟಮಾತೃಕೆಯರಿದ್ದಾರೆ, ದಶಭೈರವಗಳಿದೆ,
ಒಂದೊಂದು ದೇವರು ಒಂದೊಂದು ಆ ಕಲ್ಲಿನ ಕೆತ್ತನ ವಿಗ್ರಹ ನೋಡೋದ್ರಲ್ಲಿ ಕಣ್ಣಿಗೆ ಬಹಳ ಆನಂದ ಆಯಿತು. ನನ್ನ ಜೀವನದಲ್ಲಿ ಈ ಥರ ದೇವಸ್ಥಾನ ನಾನು ಮತ್ತೆ ನೋಡ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಇದು ನನ್ನ ಲೈಫ್ ಡೆತ್ ಇರೋವರೆಗೂ ನಾನು ಇದನ್ನು ನೆನಪಿಸ್ಕೋಬೇಕು, ಈ ಜಾಗನ. ದೇವರೇ ಇಲ್ಲಿಗೆ ನಮ್ಮನ್ನ ಕರ್ಸ್ಕೊಂಡ ಅಂತ ಹೇಳ್ಬೋದು. ಜೈ ಶ್ರೀ ಗುರುದೇವ್, ಜೈ ಶ್ರೀ ರಮಣಾನಂದ ಮಹರ್ಷಿಗಳು. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಷಯವನ್ನು ಹೇಳಲೇಬೇಕು ನಾನು. ಗುರು ಸ್ಥಾನವನ್ನು ತುಂಬಲಿಕ್ಕೆ ರಮಣಾನಂದ ಮಹರ್ಷಿಗಳ ಗುರುಗಳಾಗಿರ್ತಕ್ಕಂಥ ಶ್ರೀ ಸಾಯಿಬಾಬಾರವರ, ನಾನು ನೋಡಿದ ಪ್ರಕಾರ ಒಂದು 34ಕ್ಕೂ ಅಧಿಕ ಸಾಯಿಬಾಬಾನ ಅವತಾರಗಳನ್ನ ಮಾಡಿದ್ದಾರೆ. ಶಿರ್ಡಿ ಸಾಯಿಬಾಬಾನ ಅವತಾರ ಒಂದು 34 ಕಡೆ ಮಾಡಿದ್ದಾರೆ. ಆಮೇಲೆ ಅವರು 100 ವರ್ಷ ಏನೋ ಪೂರೈಸಿದೆ ಅಂತ ಹೇಳಿ ಅವರಿಗೆ ಒಂದು ಒಳ್ಳೆ 100 ಶಿವನ ಸಾಯಿಬಾಬಾನ ಮಾಡಿ ಅವರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಲು ಮಾನ್ಯ ಜಗದ್ಗುರು ಆಗಿರ್ತಕ್ಕಂಥ ರಮಣ ಮಹರ್ಷಿಗಳು ಆ 100 ಶಿವಲಿಂಗಗಳನ್ನ ಸಾಯಿಬಾಬಾನವರ ಹೆಸರಿನಲ್ಲಿ ಒಂದು ಸ್ಟಾರ್ ಸಾಯಿಬಾಬಾನ ರೀತಿ ಮಾಡಿ ತುಂಬ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿಸಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ ಸಾಯಿಬಾಬಾ ಒಂದೊಂದು ಟೈಪಲ್ಲೂ ಕೂಡ ಒಂದೊಂದು ಋಷಿಮುನಿಗಳ ಹೆಸರು, ಒಂದೊಂದು ಸ್ಲ್ಯಾಬ್ ವೈಸು, ಒಂದೊಂದೇ ಥರ ಹಲವು ಮಂಟಪಗಳಲ್ಲಿ ಸಾಯಿಬಾಬಾನ ಒಂದು ಅವತಾರ ಮಾಡಿ ಎಲ್ಲ ಋಷಿಮುನಿಗಳು, ಎಲ್ಲ ಗುರುವರ್ಯರುಗಳು, ಅಂದರೆ ನನಗನ್ಸಿರೋ ಪ್ರಕಾರ ಈ ಇಡೀ ದೇಶ, ಹಾಗೆ ಇಡೀ ಹಿಂದೂ ದೇಶ, ಇಡೀ ಹಿಂದೂ ಧರ್ಮ ಇರ್ತಕ್ಕಂಥ ಎಲ್ಲ ಋಷಿಮುನಿಗಳು, ಎಲ್ಲ ಗುರುವರ್ಯರುಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಆ ಸ್ಥಾಪನೆ ಮಾಡಿ ಪ್ರತಿದಿನವೂ ಕೂಡ ಅದಕ್ಕೆ ಗುರುಗಳಿಗೆ ಹಾಗೆ ಶಿವನಿಗೆ ತಲುಪಕ ಬೆಳಿಗ್ಗೆ ಸಾಯಂಕಾಲ ಅಭಿಷೇಕಗಳಾಗಿರ್ಬೋದು, ಪೂಜಾ ವಿಧಾನಗಳಾಗಿರ್ಬೋದು ಮಾಡ್ತಾ ಇರೋದು ಕೂಡ ಇದು ಇಡೀ ದೇಶಕ್ಕೆ ಹಾಗೆ ಇಡೀ ರಾಜ್ಯಕ್ಕೆ ಕೂಡ ಇದರಿಂದ ಸುಭಿಕ್ಷೆಯನ್ನು ತರ್ತಾ ಇದೆ ಅಂತ ನನ್ನ ಭಾವನೆ. ಈ ಥರ ದೇವಸ್ಥಾನ ಇಡೀ ವಿಶ್ವದಲ್ಲೇ ಎಲ್ಲೂ ಕೂಡ ಇಲ್ಲ. ಜಗದ್ಗುರು ಆಗಿರ್ತಕ್ಕಂಥ ರಮಣ ಮಹರ್ಷಿಗಳು ಅವರ ಕೃಪಾಶೀರ್ವಾದದಿಂದ ಇದೊಂದು ದೊಡ್ಡ ದಕ್ಷಿಣ ಕಾಶಿ ಅಂತಲೇ ಹೇಳ್ಬೋದು, ದಕ್ಷಿಣ ಭಾರತದ ದಕ್ಷಿಣ ವೈಷ್ಣೋದೇವಿ ಅಂತಲೇ ಕೂಡ ಹೇಳ್ಬೋದು. ಅವರ ಆಶೀರ್ವಾದದಿಂದ ಇದು ಮಾಡಿರೋದು. ಅಷ್ಟೇ ಅಲ್ಲದೆ ಋಷಿಮುನಿಗಳು, ಹಾಗೆಯೇ ಅಷ್ಟಮುನಿಗಳು, ಹಾಗೆ ಜಲಲಿಂಗಗಳು, ಎಲ್ಲ ಥರನಾದಂಥ ಲಿಂಗಗಳನ್ನು ಕೂಡ ಇಲ್ಲಿ ಸುಮಾರು 3000ಕ್ಕೂ ಅಧಿಕ ಒಂದು ಸ್ಫಟಿಕ ಲಿಂಗಗಳು ಅಂತಾರಲ್ಲ, ಆ ಲಿಂಗಗಳು ನೋಡ್ತಾ ಇದ್ರೆ ಏನೋ ಒಂಥರ ನಮ್ಗೆ ಖುಷಿ ಆಗ್ತದೆ. 3000ಕ್ಕೂ ಅಧಿಕ ಲಿಂಗಗಳನ್ನ ನಾನು ಬೆಳಿಗ್ಗೆ ಬಂದು ಸಂಜೆ ಗಂಟಲು ಕೂಡ ಎಲ್ಲ ಶಿವನನ್ನು ಕೂಡ ನಾನು, ನನ್ನ ಕುಟುಂಬ, ಹಾಗೆ ನನ್ನ ಮಗ ತೇಜವರ್ಧನ್ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಸನ್ಮಾನ್ಯ ಶ್ರೀ ಬಲರಾಮ್ ಸರ್ ಅವರ ಒಂದು ಜೊತೆಗೂಡಿ ನನಗೆಲ್ಲರೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ನನ್ನ ಆತ್ಮೀಯವಾದ ಧನ್ಯವಾದಗಳನ್ನು ಬಲರಾಮ್ ಸರ್ಗೂ ಕೂಡ ನಾನು ಹೇಳ್ತೇನೆ. ಹಾಗೆ ಇಷ್ಟು ಕೂಡ ನನಗೆ ಅವಕಾಶ ಕೊಟ್ಟಂಥ ಇಲ್ಲಿ ಆಡಳಿತವರ್ಗಾಗಿರ್ಬೋದು, ನಮ್ಮ ರಮಣಾನಂದ ಗುರುಗಳಾಗಿರ್ಬೋದು, ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಆಡಳಿತವರ್ಗಳಿಗೂ ನನ್ನ ಮನಸ್ಸು ತುಂಬಿದ ಧನ್ಯವಾದಗಳನ್ನ ನಾನು ಹೇಳ್ತೇನೆ. ಜೈ ಶ್ರೀ ಗುರುದೇವ್. ಓಂ ನಮಃ ಶಿವಾಯ. ಜೈ ರಮಣಾನಂದ ಗುರೂಜಿ.